ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಆಡಳಿತ ವತಿಯಿಂದ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಾಸಕ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಮಾಲೂರು ತಾಲೂಕಿನ ಆಡಳಿತದ ನಡೆ ಗ್ರಾಮದ ಕಡೆ ಎಂಬತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ 3 ದಿನಗಳ ಕಾಲ ಶಾಸಕ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸಾರ್ವಜನಿಕರ ಒಂದು ಕುಂದುಕೊರತೆಯನ್ನು ಆಲಿಸುವಂತಹ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಏನು ಮಾಲೂರು ತಾಲೂಕು ಆಡಳಿತಕ್ಕೆ ಸೇರುವಂತಹ ಸುಮಾರು 32 ಇಲಾಖೆಗಳ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಅವರು ಪ್ರತಿನಿತ್ಯ ಮಾಲೂರು ತಾಲೂಕು ಕಚೇರಿಯಿಂದ ಸರ್ಕಾರಿ ಬಸ್ನಲ್ಲಿ ತೆರಳಿ ಆ ಒಂದು ಗ್ರಾಮಗಳಿಗೆ ಅಂದರೆ ನಿಗದಿ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಗ್ರಾಮಕ್ಕೆ ತೆರಳಿ ಅಲ್ಲಿ ಒಂದು ಸಾರ್ವಜನಿಕರ ಒಂದು ಕುಂದುಕೊರತೆಯನ್ನು ಆಲಿಸುವಂತಹ ಒಂದು ವಿಭಿನ್ನ ಮತ್ತು ವಿನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಶಾಸಕ ಕೆ.ವೈ. ನಂಜೇಗೌಡ ಅವರು ಮಾಲೂರು ತಾಲೂಕಿನ ಸಂತೆಹಳ್ಳಿ ಗ್ರಾಮ ಪಂಚಾಯತಿಗೆ ಸಂತೆಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ಅರಳಿ ಮರದ ಕೆಳಗೆ ಇಡೀ ತಾಲೂಕು ಆಡಳಿತದ ಒಂದು ಅಧಿಕಾರಿಗಳು ಜೊತೆಗೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಅಲ್ಲಿ ಆಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಗ್ರಾಮಸ್ಥರು ವಿವಿಧ ಗ್ರಾಮಗಳಿಂದ ಆಗಮಿಸಿ ಅಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಅವರು ಜೊತೆಗೆ ಅಧಿಕಾರಿಗಳಿಗೆ ತಮ್ಮ ಒಂದು ದೂರುಗಳನ್ನು ಹೇಳಿ ಅಲ್ಲಿ ಒಂದು ಅರ್ಜಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ವಿಶೇಷವಾಗಿ ಅಂತ ಹೇಳಿದ್ರೆ ಗ್ರಾಮೀಣವಾಗಿ ಅತಿ ಹೆಚ್ಚು ಒಂದು ಸಮಸ್ಯೆಗಳೇನು ಅಂತ ಹೇಳಿದ್ರೆ ತಮ್ಮ ಒಂದು ಹೊಲಗಳಿಗೆ ಸಂಬಂಧಪಟ್ಟಂತಹ ಒಂದು ನಕಾಶೆ ರಸ್ತೆಯನ್ನು ಬೇರೆಯವರು ಒತ್ತುವರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಒತ್ತುವರಿಯನ್ನು ಬಿಡಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಒಂದು ಬಹುತೇಕ ಗ್ರಾಮಸ್ಥರು ಒಂದು ಮನವಿಯನ್ನು ಸಲ್ಲಿಸಿದರು. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಬಡವರ ಸಂಖ್ಯೆ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ, ಆ ಒಂದು ಭಾಗದಲ್ಲಿ ಮನೆಗಳನ್ನು ಕಟ್ಟಿಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಶಾಸಕ ಕೆ.ವೈ. ನಂಜೇಗೌಡ ಅವರಿಗೆ ಏನು ಗ್ರಾಮಸ್ಥರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹೊಸ ಒಂದು ರೇಷನ್ ಕಾರ್ಡ್ ಸೇರಿದಂತೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ವಿವಿಧ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸೇರಿದಂತೆ ಏನು ಸರ್ಕಾರದ ವಿವಿಧ ಯೋಜನೆಗಳಿಗೆ ನಮ್ಮನ್ನು ಕೂಡ ಫಲಾನುಭವಿಗಳಾಗಿ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಹುತೇಕ ಗ್ರಾಮಸ್ಥರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವೇಳೆ ಮಾತನಾಡಿದಂತಹ ಗ್ರಾಮಸ್ಥರು ಇಂಥ ಒಂದು ಮಾಲೂರು ತಾಲೂಕಿನ ಒಂದು ಆಡಳಿತ ಒಂದು ನಡೆ ಏನಿದೆ ಅದು ಗ್ರಾಮದ ಕಡೆ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಆದರೆ ನಾವು ಏನು ಶಾಸಕನ ನಂಬಿ ಇಲ್ಲಿ ಒಂದು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಖಂಡಿತ ನಮ್ಮೆಲ್ಲ ಒಂದು ಸಂಕಷ್ಟಗಳು ಕೂಡ ದೂರ ಆದರೆ ಖಂಡಿತ ಈ ಒಂದು ವಿನೂತನ ಕಾರ್ಯಕ್ರಮ ಬಹಳಷ್ಟು ಒಂದು ಯಶಸ್ವಿ ಕೂಡ ಆಗುತ್ತೆ. ಹಾಗಾಗಿನೇ ಶಾಸಕ ಕೆ.ವೈ. ನಂಜೇಗೌಡ ಅವರಿಗೆ ನಮ್ಮ ಒಂದು ದೂರುಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಅಧಿಕಾರಿಗಳೇನಿದ್ದಾರೆ ಗ್ರಾಮ ಪಂಚಾಯತಿ ಸೇರಿದಂತೆ ಮಾಲೂರು ತಾಲೂಕು ಕಚೇರಿಯಲ್ಲಿ ಒಮ್ಮೊಮ್ಮೆ ಅಧಿಕಾರಿಗಳು ನಮಗೆ ಲಭ್ಯ ಇರೋದಿಲ್ಲ. ಹಾಗಾಗಿನೇ ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ತಮ್ಮ ಒಂದು ದೂರುಗಳನ್ನು ಕೊಟ್ಟು ಏನು ಈ ಒಂದು ದೂರುಗಳನ್ನು ಅಧಿಕಾರಿಗಳು ಪರಿಹಾರ ಮಾಡಿದರೆ ಖಂಡಿತ ನಮಗೆ ಸಂತೋಷ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಇದೀಗ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು. MLA ಅವರು ಮೀಟಿಂಗ್ ಇಕ್ಕಿದ್ರು. ಮೀಟಿಂಗಲ್ಲಿ ನಮ್ಮ ಕಷ್ಟ ಬಡವ್ರದ್ದು ಏನಾಯ್ತು ಕಷ್ಟ ಪರಿಹಾರ ಮಾಡ್ತೀರಿ ಅಂತ ಹೇಳಿದ್ರು. ನನಗೆ 2018ರಲ್ಲಿ ಒಂದು ಜನತಾ ಮನೆ ಮಂಜೂರಾಗಿತ್ತು. ಪಾಯ ಹಾಕಿದೆ. ಪಾಯ ಹಾಕಿದ ಮೇಲೆ ಒಂದು ಬಿಲ್ ಬಂತು. ಆವಾಗ ಕೊರೋನಾ ಬಂದ್ಬಿಡ್ತು. ಕೊರೋನಾ ಬಂದಾಗ ರದ್ದು ಮಾಡಿಬಿಟ್ರು. ಹಣ ಬರಲಿಲ್ಲ, ಬಿಡುಗಡೆ ಆಗಲಿಲ್ಲ. ನಾವು ಮನೆ ಕಟ್ಟೋಕ್ಕಾಗಲಿಲ್ಲ. ಬಡವರು ಕೂಲಿ ಮಾಡಬೇಕು. ಅವ್ರು ಕೊಟ್ಟರೆ ನಾವು ಕೊಡ್ತೀರಿ, ಇದ್ರ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಇವಾಗ MLA ಅವ್ರ ಹತ್ರ ಈ ಥರ ನನ್ನ ಪ್ರಾಬ್ಲಮ್ ಐತೆ, ಇದು ಸೋಲುಪಡಿಸಿ ಅಷ್ಟು ಮಾತ್ರ ಕೇಳಿದ್ದೀನಿ. 20 ವರ್ಷದಿಂದ ನಾವು ಬಾಡಿಗೆ ಮನೇಲಿ ಇದ್ದೀರಿ. ನಮಗೂ ಒಂದು ಸೈಟ್ ಇಲ್ಲ, ಒಂದು ಮನೆಯೂ ಇಲ್ಲ. ಅದಕ್ಕೋಸ್ಕರ ಕೇಳೋಣ ಅಂತ ಬಂದಿದ್ದೀರಿ ನಂಜೇಗೌಡ್ರನ್ನ. ಅದಕ್ಕೆ ಏನಾರ ಪರಿಹಾರ ಮಾಡಿಕೊಟ್ರೆ ನಮಗೂ ತುಂಬ ಅನುಕೂಲ ಆಗುತ್ತೆ. ಮಕ್ಕಳು ಓದೋ ಮಕ್ಕಳಿದ್ದಾರೆ, ಅವ್ರಿಗೂ ಏನಾರ ಎಜುಕೇಷನಿಂದ ನಮ್ಗೆ ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಿ. ಹೇಳ್ತೀರಾ ನೋಡೋಣ, ಕೇಳಬೇಕು ಅಂತ ಬಂದಿದ್ದೀರಿ. ನಮ್ಗೇನಾದರೂ ಮಾಡಿಕೊಟ್ರೆ ತುಂಬ ಸಂತೋಷ ಆಗುತ್ತೆ. ಇನ್ನು ಈ ಒಂದು ಮಾಲೂರು ತಾಲೂಕಿನ ಆಡಳಿತದ ನಡೆ ಒಂದು ಗ್ರಾಮದ ಕಡೆ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶಾಸಕ ಕೆ.ವೈ. ನಂಜೇಗೌಡ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಈ ರೀತಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಒಂದು ಸಂತೋಷ ಕೂಡ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಗ್ರಾಮಸ್ಥರು ಒಂದಲ್ಲ ಒಂದು ವಿಚಾರಗಳಿಗೆ ತಾಲೂಕು ಕಚೇರಿಗೆ ಒಂದು ಭೇಟಿಯನ್ನು ಕೊಡ್ತಾರೆ. ಆದರೆ ಕೆಲವೊಂದು ಬಾರಿ ಅಧಿಕಾರಿಗಳು ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೂಡ ಮಾಡೋದಿಲ್ಲ. ಆದರೆ ಸ್ಪಂದಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಏನು ಸಾರ್ವಜನಿಕರು ಕೂಡ ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ಕೆಲಸವನ್ನು ಕೂಡ ಮಾಡಬೇಕಾಗಿರುತ್ತೆ. ಹಾಗಾಗಿನೇ ಪ್ರತಿನಿತ್ಯ ಸಾರ್ವಜನಿಕರ ಎಲ್ಲರನ್ನೂ ಕೂಡ ಭೇಟಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ಈ ರೀತಿಯಾಗಿ ಒಂದು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಭೇಟಿಯನ್ನು ಕೊಟ್ಟು ಗ್ರಾಮಸ್ಥರ ಒಂದು ಮನವಿಯನ್ನು ಆಲಿಸಿ ಅವರ ಒಂದು ಸಮಸ್ಯೆಗೆ ಅಲ್ಲೇ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಏನು ಕಂಡು ಬಂದಿರತಕ್ಕಂಥ ಒಂದು ಹದ್ಬಸ್ತು ಜೊತೆಗೆ ಒಂದು ಸರ್ವೆ ಕಾರ್ಯ ಹಾಗೆ ಒಂದು ನಕಾಶೆಯಲ್ಲಿರ್ತಕ್ಕಂಥ ರಸ್ತೆಗಳನ್ನು ಬಿಡಿಸುವಂಥ ವಿಚಾರಕ್ಕೆ ತಹಶೀಲ್ದಾರ್ ಅವರಿಗೆ ನಾನು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೇನೆ. ಕೇವಲ ಒಂದೇ ತಿಂಗಳಲ್ಲಿ ಈ ರೀತಿಯಾಗಿ ಒಂದು ನಕಾಶೆ ರಸ್ತೆಗಳನ್ನು ಬಿಡಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಮಾಡಿದ್ದೇನೆ. ಹಾಗಾಗಿನೇ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ 3 ದಿನಗಳಲ್ಲಿ ಸುಮಾರು 9 ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ಗ್ರಾಮ ಪಂಚಾಯತಿಗಳ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸ್ತೀವಿ ಅಂತಕ್ಕಂಥ ಮಾತನ್ನು ಇದೀಗ ಶಾಸಕ ಕೆ.ವೈ. ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ನಾವು ಪ್ರತಿದಿನ ನಮ್ಮ ಜನ ಯಾರು ನಮ್ಮ ಮುಂದೆ ಬರ್ತಾಯಿದ್ರು, ನಾವು ಯಾರು ನೋಡ್ತಾ ಇದ್ವಿ,
ಈಗ ನಮ್ಮ ಮುಂದೆ ಬರದೇ ಇರೋಂಥವ್ರು ಮತ್ತು ನಮ್ಮ ಕಣ್ಣು ಕಾಣಿಸ್ದೇ ಇರೋಂಥವ್ರು ರಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಆ ಪ್ರಾಬ್ಲಮ್ ಸಾಲ್ವೇಷನ್ ಮಾಡೋಕ್ಕೆ ಆಗದೇ ಇರೋಂಥವ್ರು ಆ ಜನ ನಮ್ಗೆ ಕಾಣಿಸ್ತಾ ಇದ್ದಾರೆ. ನನಗೆ ಮತ್ತು ನನ್ನ ತಾಲೂಕಿನ ಆಡಳಿತಕ್ಕೆ ಖುಷಿ ಆಗ್ತದೆ. ಒಂದು ಕಡೆ ಇನ್ನೂ ಈ ಕಾಲ ಇಷ್ಟೆಲ್ಲ ಬದಲಾವಣೆ ಆಗಿದೆ, ಸ್ವತಂತ್ರ ಬಂತು ಇಷ್ಟು ವರ್ಷ ಆದರೂ ಸಹಿತ ಇಂಥವು ಇನ್ನೂ ಇದೆಯಾ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಈ ಕಾರ್ಯಕ್ರಮ ಮುಖಾಂತರ. ನನಗೂ ಒಂಥರ ಅನುಭವ, ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಅವ್ರಿಗೂ ಒಂಥರ ಅನುಭವ ಇದು. ತುಂಬ ರಿಯಾಲಿಟಿ ಏನು ಅಂತೇಳಿ ಗೊತ್ತಾಗ್ತಾ ಇದೆ. ಅದು ಸಾಲ್ವೇಷನ್ ಮಾಡೋಂಥದ್ದು ನಮ್ಮ ಅಧಿಕಾರಿ ತುಂಬ ಆಸಕ್ತಿಯಿಂದ, ತುಂಬ ತಾಳ್ಮೆಯಿಂದ, ಅದೆಷ್ಟೇ ಜನ ಬಂದರೂ ಕೂಡ ಪ್ರತಿಯೊಂದು ಅರ್ಜಿನೂ ಕೂಡ ತಗೊಂಡು ಆ ಇಲಾಖೆ ಸಂಬಂಧಪಟ್ಟಂಥವರು ಇಲ್ಲೇ ಕ್ಲಿಯರ್ ಮಾಡೋಂಥದ್ದು ವಿಶೇಷ ಇದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಇಲ್ಲಿ ಬಹಳಷ್ಟು ಸಾರ್ವಜನಿಕರು, ಶಾಸಕರು ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅಂದರೆ ತಮ್ಮ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಮ್ಮ ಒಂದು ದೂರುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಇದೇ ದಾಟಿಯಲ್ಲಿ ಅಧಿಕಾರಿಗಳು ತಮ್ಮ ಒಂದು ದೂರುಗಳಿಗೆ ಸ್ಪಂದಿಸಲಿ ಅಂತಕ್ಕಂಥ ಒಂದು ಮಾತನ್ನು ಇದೀಗ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.